ನಿಜವಾದ ಬಲವಂತನಿಗೆ ತನ್ನ ದೌರ್ಬಲ್ಯದ ಅರಿವು ಇರುತ್ತದೆ. ತನ್ನ ತಪ್ಪುಗಳನ್ನು ಅರಿತವನಿಗೆ ಸರಿ ದಾರಿಯಲ್ಲಿ ಸಾಗಲು ಸಾಧ್ಯವಾಗುತ್ತದೆ. ಮಾತಿಗೆ ಮುನ್ನ ಯೋಚನೆ ಇರಲಿ. ನಮ್ಮ ಉದ್ದವಾದ ಚರಿತ್ರೆ ಕೇಳಲು ಯಾರು ಇಷ್ಟಪಡಲಾರರು. ಮಾತು ಸಂಪರ್ಕವು ಸರಳವೂ ಆಗಿರಲಿ. ರತ್ನ ತಪ್ಪುಗಳಾದರೆ ಭರವಸೆ ಸಮಸ್ಯೆಗಳನ್ನು ಸ್ವಾಗತಿಸೋಣ. ಅದರಿಂದ ಲಾಭವಿದೆ. ಬಗೆಹರಿಯುವ ವಿಧಾನ ತಿಳಿಯುವುದರೊಂದಿಗೆ ಇನ್ನೊಮ್ಮೆ ಅದು ಬರದಂತೆ ತಡೆಯಬಹುದು. ಮುಂಜಾನೆಯ ಕೌಸ್ತುಭ ಇನ್ನೂ ಸರಳವಾಗಿ ಸಾಧ್ಯವಿಲ್ಲೆಂಬ ಸ್ಥಿತಿಯೇ ಸಾರ್ಥಕ. ಬದುಕಿನ ಲಕ್ಷಣ ಅನವಶ್ಯಕ್ಕಾಗಿ ಆಡಂಬರ ಬೇಕು. ಮುಂಜಾನೆಯ ಮಾತು ಆದದ್ದಾಯ್ತು ಹಿಂತಿರುಗಿ ನೋಡುತ್ತಾ ಕೊಡೋದೇಕೆ. ನೋಡುತ್ತಾ ಕೊಡೋದೇಕೆ. ಆ ದಿಕ್ಕಿನಲ್ಲವಲ್ಲ ಮುಂದೆ ಗಮನಿಸುತ್ತಾ ಸಾಗೋ.